ದರ್ಶನ್ ಅವ್ರಿಗೆ ಗೊತ್ತಿಲ್ಲ, ಒಂದು ದೊಡ್ಡ ಬ್ಯಾಗಲ್ಲಿ 500 ಬಂಡ್ಲ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಕಳಿಸಿದ್ ಮಾತ್ರ ಅಲ್ಲ, ಫೋನ್ ಕೊಟ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ ಅವರು. ಏನಮ್ಮ, ನಮ್ಮ ಗುರುಗಳು ಗೊತ್ತಲ್ಲ, ಚೆನ್ನಾಗಿ ಅಡಿಗೆ ಮಾಡಿ ಚೆನ್ನಾಗಿ ನೋಡ್ಕೋಬೇಕು, ಮತ್ತೆ ನಾನು ರಿವರ್ಸ್ ಆಗ್ಬಿಡ್ತೀನಿ, ಹೆಸರು ಹೇಳ್ಬಾರ್ದು ಅಂದ್ರು. ದೇಶದಲ್ಲಿ ಒಂದು ಪ್ರಾಬ್ಲಮ್, ನಮ್ಮ ಹೆಸರು ಎಲ್ಲೂ ಬರಬಾರ್ದು. ಡಿವೋರ್ಸ್ ಇದು ಒಂಥರ ಇನ್ನೊಂದು ಬೇಕಾ ನಿಮಗೆ, ಏನಕ್ಕೆ ಹೇಳ್ತೀರಾ? ನನಗೇನು ಖುಷಿ ಆಯ್ತಂದ್ರೆ, ಒಬ್ಬ ಡಾಕ್ಟ್ರು ಅವರು ಡಾಕ್ಟ್ರ್ ಕೆಲಸ ಮಾತ್ರ ಮಾಡ್ತಾರೆ, ಇನ್ನೊಬ್ಬರ ಫ್ಯಾಮಿಲಿಗೆ ಒಂದು ಒಳ್ಳೇದು ಬಯಸೋದು ನಂಗೆ ಸ್ವಲ್ಪ ಹೆಚ್ಚಿನ ಒಂದು ಪ್ರೀತಿ. ಫ್ಯಾಮಿಲಿಗೆಲ್ಲ ಇಲ್ಲ, ಏನಾದ್ರು ಮಾಡಿದ್ದೀರಾ, ಏನಾದರೂ ಮಾಡಿ ಫ್ಯಾಮಿಲಿನ, ಅದು ಎಚ್ಚರಿಕೆಯ ಒಂದು ಗಂಟೆ ಥರ. ಡಾಕ್ಟರ್ಸ್ಗಳು ಯಾವಾಗ ಹಿಂಗೆ ಹೇಳ್ತಾರೆ, ಜೀವನದಲ್ಲಿ ಯಾವತ್ತು ಮರಿಬಾರ್ದು. ಎಲ್ಲರೂ ಎದ್ದು ನಿಂತುಬಿಟ್ರು. KGF ಆದ ಟೈಮಲ್ಲ, KGF ಇದೊಂದು ಒಳ್ಳೆ ಇದಿತ್ತು, ಬಿಸಿ ಇತ್ತು. ಆವಾಗ ಯಶ್ ಅವರು ಕೂಡ ತಕ್ಷಣ ಫೋನ್ ಮಾಡಿದ್ದಾರೆ, ಏನು ಸರ್ ಈ ಥರ ಮಾಡ್ಕೊಳ್ಬಿಟ್ರಿ ಸರ್, ಅದು ಏನಾಗುತ್ತೆ ಖರ್ಚು, ನಾವಿಲ್ವಾ, ನಾವು ಮಾಡ್ತೀವಿ, ನೀವು ಯಾರ ಹತ್ರನೂ ಇದು ಮಾಡೋಕ್ಕೆ ಹೋಗ್ಬೇಡಿ, ನಾವು ನೋಡ್ಕೊಳ್ತೀವಿ ಅಂತ ಆವಾಗ ಹೇಳಿದರು. ನಾನು ಎಲ್ಲ ಹೇಳಿ ಆಗಿದೆ ನೋಡಿ ಏನಾದರೂ ಮಾಡಿ ಅಂತ ಹೇಳಿದರು. ನೆಕ್ಸ್ಟ್ ಅವರೇ ಫೋನ್ ಮಾಡಿರಿ, ಇಲ್ಲ ಜನ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು, ಮಾಡಲಿ, ಜನರ ರಾಷ್ಟ್ರದ ಮುಖ್ಯ ಕಲಾವಿದರಿಗೆ ನಾವು ಇರ್ತೀವಿ ಜೊತೆಯಲ್ಲಿ, ನಿಮ್ಮದು ಜನ ಏನು ಮಾಡ್ತಾರೆ ಮಾಡಲಿ ಅಂತ ಅವರು. ಏನೋ ಒಂದು ನಂಗೊಂದು ದೊಡ್ಡ ಈ ಏನು ಸ್ವಲ್ಪ ಕೂತವನಿಗೆ ಪಟ್ಟಂತ ಸಪೋರ್ಟಾಗಿ ನಿಂತರು ಅವರು. ಅದು ನಾನು ಸ್ವಲ್ಪ ಟೆನ್ಷನ್ ಏನು ಇರಲಿಲ್ಲ ಅವಾಗ, ಸಡನ್ನಾಗಿ ಬಂದ್ರಲ್ಲ, ಪ್ರಾಬ್ಲಮ್ ಸಾಲ್ವ್. ಸೊ ನಿಮ್ಮ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡಿದ್ರು ಅವರು? ಹೌದು, ದೊಡ್ಡ ಮಟ್ಟದಲ್ಲಿ. ದರ್ಶನ್ ಅವ್ರಿಗೆ ಗೊತ್ತಿಲ್ಲ, ಒಂದು ದೊಡ್ಡ ಬ್ಯಾಗಲ್ಲಿ 500 ಬಂಡ್ಲ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ನಾನು ಹಿಂಗೆ ನೋಡಿ, ಯಾವ 3-4 ಜನ ಹೋಟ್ಲವರು, ದೊಡ್ಡ ಉದ್ಯಮಿ, ಈ ಯಾವುದು ಒಳ್ಳೆ ಹೋಟೆಲ್, ನಾನ್ ವೆಜ್ ಹೋಟೆಲ್ ಓನರ್ಸ್ ಬಂದಿದ್ದರು ನಂಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಅವರು ಫೋನ್ ಬಂತು ದರ್ಶನ್ ಅವ್ರದ್ದು, ಶಾಕು. ಸ್ಪೀಕರ್ ಫೋನ್ ಏನು ಹಾಕಿಲ್ಲ, ಸೈಲೆಂಟ್ ಇತ್ತು ದರ್ಶನ್ ಅವ್ರ ಫೋನ್ ಅಂತ ಹೇಳ್ಕೊತ ಎಲ್ಲ ಸೈಲೆಂಟ್. ವಾಯ್ಸ್ ಕೇಳ್ತಾ ಇದೆ, ಸ್ಪೀಕರ್ ಫೋನ್ ಆನ್ ಮಾಡಲ್ಲ, ಅದೆಲ್ಲ ನಾವು ವಾಯ್ಸ್ ಕೇಳ್ತಾ ಇದ್ರು. ಅವರು ಶಾಕ್. ಡಿವೋರ್ಸ್ ಅವ್ರು ದುಡ್ಡು ಕಳಿಸಿದ್ರು? ಹಾಂ, ಕಳಿಸಿದ್ದು ಮಾತ್ರ ಅಲ್ಲ, ಒಂದು ಮಾತು ಗುರುಗಳೇ, ಈ ಅಮೌಂಟು ನನ್ನೊಂದು ಸ್ವಂತದಲ್ಲ. ನಾನು ಹೇಳಿರ್ಬೋದು, ಕೊಟ್ಟವರಿಂಥ ವ್ಯಕ್ತಿಗಳು, ನೀವು ಏನಾದರೂ ಮನಸ್ಸಲ್ಲಿ ಅವ್ರ ಆಶೀರ್ವಾದ ಮಾಡಿದ್ರೆ ಅವರಿಗೇನೆ ಮಾಡಿ. ಅದರ ಮೊದಲು ಒಂದು ದರ್ಶನ ಅವರು ದುಡ್ಡು ಕೊಟ್ಟು ಕಳಿಸಿದ್ರು, ಟಕ್ಕ ಮೀಡಿಯಾ ಬಂತು ಅಂತ. ನಾನು ಇಂಟರ್ವ್ಯೂಲಿ ಬೀಸಿದ್ದೆ, ಅವರ ಹುಡುಗವೇರ ಬಂದು ಒಂದು ಅಣ್ಣ ಕೊಟ್ಟು ಕಳಿಸಿದ್ರು. ಯಾರು ಅಣ್ಣ ಬಾಸ್ ಕಳಿಸಿದ್ರು. ಗೊತ್ತಾಗಯ್ಯೋ, ನಾನು ಫೋನ್ ತೆಗ್ದಿಲ್ಲ, ಟ್ರೈ ಮಾಡಿದ್ವಿ, ಈಗ ಇಲ್ಲ ಅವರು ಟ್ರೈ ಮಾಡಿದರು, ಅದಕ್ಕೆ ತೆಗ್ದಿಲ್ಲ ನೀವು, ಈಗ ಇಟ್ಕೊಂಡಿರಿ ಅಂತ ಕೊಟ್ಟು ಹೋದವರು. ನೆಕ್ಸ್ಟ್ ಟೈಮ್ ದೊಡ್ಡ ಬ್ಯಾಗಲ್ಲಿ ಕಳಿಸಿದ್ದು. ಅದನ್ನು ನಾನು ಆಗ ಬಿದ್ದೋಗ್ಬಿಟ್ಟೆ. ಇದು ಅಯ್ಯೋ, ಇಷ್ಟೊಂದು ನನಗೆ ಇಷ್ಟು ಪ್ರೀತಿನ ಅಂದ್ಕೊಂಡ್ರೆ. ಒಂದು ಕಡೆ ಜನ ಯಾವ ರೀಸೆಂಟಾಗ ಅಲ್ಲ, 3 ವರ್ಷ ಆಯ್ತು. 3 ವರ್ಷ ನಿಮ್ಗೆ ಇದು ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದಾಗ? ಹಾಂ. ಅಲ್ಲ, ಎಷ್ಟರು ಕಳಿಸಿದ್ರು ದುಡ್ಡು? ಫಸ್ಟ್ ಯಶ್ ಅವರೇ ಒಂದು ದೊಡ್ಡ ಅಮೌಂಟು. ಏನು ನಂಬರ್ ಏನು ನಿಮ್ಮದು? ಅಕೌಂಟ್ ನಂಬರ್? ಹಾಂ. 11 ಗಂಟೆ ರಾತ್ರಿ 11:30 ಫೋನ್ ಮಾಡಿದ್ದು, ನಿಮ್ಮ ಮಿಸಸ್ ಕೊಡಿ. ಖುಷಿ, ಅಷ್ಟು ದೊಡ್ಡ ಸ್ಟಾರ್ ಮಾತಾಡ್ಬಿಟ್ಟೆ ನಾನು ನಮ್ಮ ಮನೆಯವರಿಗೆ. ಎಷ್ಟಿದು? ಹಾಂ, ಮಾತಾಡ್ಬಿಟ್ಟು, ಅಮ್ಮ ಹೆದರಬೇಡ, ನಾವಿದ್ದೀವಿ ಅಮ್ಮ, ಇದು ಏನು ಬೇಕಾರಾಗಲಿ, ಎಷ್ಟು ಕೊಟ್ಟು ನಾವಿರ್ತು ಕೈ ಬಿಡೋದಿಲ್ಲ, ಹೆದರಬೇಡಿ. ನಮಗೆ ಯಾರಾದರೂ ಒಬ್ಬ ಒಳ್ಳೆಯ ವ್ಯಕ್ತಿ ಇಷ್ಟ ಆದರೆ ನಾನು ಬಿಟ್ಕೊಡೋದಿಲ್ಲ, ಬೇರೆಯವಾಗಿರಿ ಅಂತ ಭಾಳ ಮನಸ್ಸು ಆವತ್ತಿಂದ ಬದಲಾವಣೆ ಆದರು. ಅಯ್ಯೋ, ನಮ್ಮ ಹೀರೋಗಳು ಬಿಟ್ಕೊಡೋದಿಲ್ಲ ಅಂತೇಳಿ. ಅಷ್ಟೊಂದು ಸ್ವಲ್ಪ ಹೀಗಿದ್ರು, ಹೇಳಿದಲ್ಲ, ಕ್ಯಾನ್ಸರು ಗೊತ್ತಾದಾಗ ಒಂಥರ ಡಲ್ಲಾಗಿದ್ರು. ಆದಮೇಲೆ ಆಪ್ರೇಷನ್ ಆಯ್ತು, ಎಲ್ಲಾದರೂ ಡಲ್ಲಿದ್ದರು ಸುಮ್ಮನೆ. ಯಶರ್ ಫೋನ್ ಮಾಡಿದ ಮೇಲೆ ನಗು ಬಂತು ಅವ್ರ ಮುಖದಲ್ಲಿ. ಫಸ್ಟ್ ಅವ್ರ ಫೋನು, ಈಗ ಭರವಸೆ ಕೊಟ್ಟರು, ಫೋನ್ ತೊಗೊಂಡು ಭರವಸೆ ಕೊಟ್ಟರು, ಮಾತಾಡ್ತೀನಿ ಅಂತ. ಆಮೇಲೆ ನನ್ನ ನಂಬರ್ ಇಟ್ಕೊಂಡಿರಮ್ಮ, ಮಕ್ಕಳಿಗೆ ತೊಂದರೆ ಆದರೂ ನಾನು ಇರ್ತೀನಿ, ಇವರು ಯಾವುದು ಏನು ಹೇಳೋದಿಲ್ಲ, ನನಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳಿಸಿ ಸಾಕು. ಸೊ ಅಲ್ಲಿಗೆ ಒಂದು ಮಟ್ಟದ ಒಂದು ಧೀರೆ ಸಿಕ್ತು. ನೆಕ್ಸ್ಟ್ ದರ್ಶನ್ ಅವರು ಹಾಗೆ ಅವ್ರಿಗೆ ಹೇಳಿದಲ್ಲ, ಅವರು ಹೇಳಿದ ಮಾತ್ರ ಅಲ್ಲ, ಅವರು ನಮ್ಮ ಮೇಡಮ್ ಫೋನ್ ಕೊಡಿ ಒಂಥರ ಇದು ಫೋನ್ ಕೊಟ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ ಅವರು. ಏನಮ್ಮ, ನಮ್ಮ ಗುರುಗಳು ಗೊತ್ತಲ್ಲ, ಚೆನ್ನಾಗಿ ಅಡಿಗೆ ಮಾಡಿ ಚೆನ್ನಾಗಿ ನೋಡ್ಕೋಬೇಕು, ಮತ್ತು ನಾನು ರಿವರ್ಸ್ ಆಗ್ಬಿಡ್ತೀನಿ. ಸುಮ್ಮನೆ ಅವರು ಒಂಥರ ನಮ್ಮ ಮನೆಯವ್ರಿಗೆ ಭಾಳ ಗೌರವ ಕೊಟ್ಟು ಮಾತಾಡೋದು. ನಮ್ಮ ಗುರುಗಳನ್ನಮ್ಮ ಚೆನ್ನಾಗಿ ನೋಡ್ಕೊಳ್ಳೋ ಕೆಲಸ ನಿಮ್ದು ಅಷ್ಟೇ, ಅವ್ರಿಗೇನಿಲ್ಲ, ಆದರೂ ನಾನು ದುಡ್ಡಿದ್ದಾಗಲಿ ಏನೇ ಇರಲಿ ನಾನು ಇದ್ದೀನಿ, ನಾವು ಎಲ್ಲರೂ ಇದ್ದೇವೆ ಇಂಡಸ್ಟ್ರಿಯಲ್ಲಿ, ಇನ್ನೂ ಇರ್ತಾರೆ ಇವರಿಗೆ ಸಪೋರ್ಟಾಗಿ.
ನಾನು ಒಬ್ಬನೆಲ್ಲ ಅಂತ ಅದು ಹೇಳ್ತಾರೆ. ಈ ಏರಿಯಾದಲ್ಲಿ ನರ ಇರೋರು ಯಾರು ನೆಟ್ಟಿಗೆ ನಿಲ್ಲಲ್ಲ ನನ್ನ ಮುಂದೆ. ತೆಪ್ಪಗಿದ್ರೆ 4 ದಿನ ಅನ್ನ ತಿಂತ್ಯ. ಹೆಸರು ಹೇಳ್ಬಾರ್ದು ಅಂದರು. ಯಶೋರ್ದಲ್ಲೊಂದು ಪ್ರಾಬ್ಲಮ್, ನಮ್ಮ ಹೆಸರು ಎಲ್ಲೂ ಬರಬಾರ್ದು. ಡಿ ಬಾಸ್ ಇದು ಒಂಥರ ಇನ್ನೊಂದು ಸಡನ್ನಾಗಿ ಹೇಳ್ಬಿಟ್ಟು ಕಿರಿಕ್ ಮಾಡ್ಕೊಂತ ಸರಿ ಬೇಕಾ ನಿಮಗೆ, ಏನಕ್ಕೆ ಹೇಳ್ತೀರಾ ನೀವು ಅಂದಾಗ ಇದನ್ನೆಲ್ಲ ಮಾಡ್ತಾರೆ ಅವರು. ನಮ್ಮನ್ನು ನೀವು ಹೊಗಳಕ್ಕೆ ಹೋಗ್ಬಿಟ್ಟು ಬೇರೆಯವ್ರು ನಿಮ್ಮನ್ನು ದೂರ ಇಡ್ತಾರೆ, ಮಾಡಿಬಿಡಿ ಈ ತಪ್ಪು ನಾವು. ಬಟ್ ಹೆಂಗೆ ಹೇಳೋದಿರೋದು, ಅದನ್ನು ಒಳಗಡೆ ಹೆಂಗೆ ಇಡೋದು, ನನಗೆ ನನ್ನ ಜೊತೆಗೆ ಅದು ಮುಚ್ಚಿ ಹೋಗ್ಬೇಕಾ? ಅದಾಗಲಿಲ್ಲ, ಅದು ಬಂತು ಹೊರಗಡೆ. ಅದು ಇನ್ನೂ ಇದೆ ನೋಡಿ ಹೃದಯದಲ್ಲಿ, ಮರ್ತಿಲ್ಲ ನಾನು ಯಾವಾಗಲೂ ಆ ವಿಷಯ. ಒಂದು ಈ ಹೀರೋ ಅಂತ ನಾವು ಇವರು ನನ್ನ ಲೈಫಿಗೆ ರಿಯಲ್ ಹೀರೋ ಆಗಿ ಹೋಗ್ಬಿಟ್ರು. ನಮ್ಮ ಮನೆ ಹೆಂಡತಿ ಮಕ್ಕಳಿಗೆಲ್ಲ ಮುಖದ ಕಳೆ. ಆ ಅಪ್ಪನು ಈಗಿದ್ರೂ ಈಗಲೂ ಫೋನ್ ಮಾಡಿದ್ರೆ ಮೆಸೇಜ್ ಹಾಕಿ ಸಾಕು ಫೋನ್ ಬರುತ್ತೆ. ಅಪ್ಪನಿಗೊಂದು ಅಷ್ಟು ಇಷ್ಟಪಡ್ತಾರೆ ಅವರು, ಮನೆಯವ್ರಿಗೆ ಒಂದು ಏರಿಯಾ. ಆಮೇಲೆ ಮನೆಯವರು ಮಾತಾಡಿದ್ರಲ್ಲ, ಅದರಿಂದಾಗಿ ಎಲ್ಲರಿಗೆ ಈಗ ಒಂದು ಭಾಳ ವಿಶ್ವಾಸ. ಸೊ ಅದಕ್ಕೆ ಏನು ಮಾಡಿದ್ರು, ಈಗ ಮೊನ್ನೆ ಡಾಕ್ಟ್ರ್ ಅಂದಾಗ ಡಾಕ್ಟ್ರಿಗೆ ಡೈರೆಕ್ಟಾಗಿ ಅಂದರು, ನಾನು ಹೋಗ್ತೀನಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನನ್ನ ಗಂಡ ನಾನು ಉಳಿಸ್ಕೊತೀನಿ ಅಂತ. ಅದು ನಮ್ಮ ಡಾಕ್ಟ್ರಿಗೆ ಭಾಳ ಇಷ್ಟ ಆಯಿತು. ಇಷ್ಟು ಧೈರ್ಯ ಇದ್ದರೆ ಸಾಕು. ಏನು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಂದು 17 ಇಂಜೆಕ್ಷನ್ ಆಗ್ಬೋದು, ಒಂದು 20 ಬೇಡ 17 ಹೇಳ್ಕೊಳ್ಳೋಣ, ಗೊತ್ತಿಲ್ಲ ಮಿಕ್ಕಿದೇನಾದ್ರು ಮಾಡ್ಬೋದು. ಅಷ್ಟೇ ಒಂದು ನಮ್ಮವ್ರು ಯಾರು ಬಿಟ್ಕೊಡ್ತಾರೆ? 17 ಜನ ಭೂಮಿಯಲ್ಲಿ ಸಿಗೋದಿಲ್ವ ಕರ್ನಾಟಕದಲ್ಲಿ ಉಳಿಸ್ಕೊಳ್ಳೋಕ್ಕೆ? ಪ್ರಯತ್ನ ಪಟ್ಟು ನೋಡಿ ಅಂದರು. 17 ಇಂಜೆಕ್ಷನ್ ಅಲ್ಲ, ಕರೆಕ್ಟಾಗಿ ನಿಂತರೆ ಎಷ್ಟು ಇಂಜೆಕ್ಷನ್ ಮಾಡಿಕೊಡ್ತಾರೆ. ಅಷ್ಟು ಎಲ್ಲ ಹೀರೋಗಳಿಗೆ ಅಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಫ್ರೆಂಡ್ಸ್ ಇದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ, ಹೆಸರು ಹೇಳಿಲ್ಲ ಅಂದರೆ ದೊಡ್ಡ ದೊಡ್ಡ ಏನು ನಮ್ಮ ಹೀರೋಗಳಿದ್ದಾರೆ, ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ಇಲೆಕ್ಷನ್ ಓಡಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಒಂದು ಮಾತಾದರೆ ಅವರು ಕೊಡ್ತಾರೆ. ಅದು ಟ್ರಸ್ಟ್ ಇದೆ ಇಲ್ಲಿ ಕಿರುವಲ್ಲಿ. ನಮ್ಮ ಕೆಲವು ಮಿನಿಸ್ಟ್ರುಗಳು ಟ್ರಸ್ಟ್ ಮಾಡಿದ್ದಾರೆ. ಅವ್ರುಗಳು ಪಾಪ ಹೇಳ್ತಾರಲ್ಲ, ಇವರು ಮಿನಿಸ್ಟ್ರು ದುಡ್ಡು ಹಾಕ್ತಿ ಅಂದರು. ಪಾಪ ಫ್ರೀಯಾಗಿ ತಿಂಗಳಿಗೆ ಎಷ್ಟೋ ಕೋಟಿ ಖರ್ಚು ಮಾಡ್ತಿದ್ದಾರೆ. ತಿಂಗಳಿಗೆ ಫಂಡ್ ಬರ್ತಾ ಉಂಟು ಸರ್ ಕಿರುವಾಯಿಗೆ. ಏನಕ್ಕೆ ಕಳಿಸ್ತಿದ್ದಾರೆ ಅಂದರೆ ಕ್ಯಾನ್ಸರ್ಗಳಲ್ಲಿ ಅವರ ತಾಯಿಯೋ ಯಾರೋ ಸತ್ತಿರ್ತಾರೆ, ದುಃಖ ಅವರಿಗೆ. ಬೇರೆಯವ್ರು ಸಾಯಬಾರ್ದು, ಕರೆಕ್ಟ್ ಬಡವರಿಗೆ ಮಾತ್ರ, ಅಂದರೆ ಅವರಿಗೆ ಯಾರು ಆಗೋದಿಲ್ಲ ಅಂದರೆ ಆ ಟ್ರಸ್ಟಿಂದ ಅವ್ರಿಗೆ ದುಡ್ಡು ಹೋಗ್ತದೆ. ತಿಂಗಳು ಮೆಡಿಸಿನು ತುಂಬ ಜನ ಇದ್ದಾರೆ. ತಿಂಗಳಿಗೆ 1 ಕೋಟಿ ಕೆಲವರು ಹಾಕ್ತಾರೆ, ಕೆಲವರು 2-3 ಕೋಟಿ ಪ್ರತಿ ತಿಂಗಳು ಬಂದು ಅದು ಟ್ರಸ್ಟಿಂದ ಬರುವಂಥದ್ದು, ಫಿಕ್ಸ್. ಅದು ಬ್ಯಾಂಕಿಂದ ಎಲ್ಲವರು ಮಾಡಿದ್ದಾರೆ. ಅದು ನನಗೆ ಡಾಕ್ಟ್ರು ಕೂಡ ಹೇಳಿದ್ದಾರೆ. ಸೊ ನೀವೇನು ಹೆದರ್ಲಿಕ್ಕಿಲ್ಲ. ಆಮೇಲೆ ಇದು ಅಂದರೆ ಮನೆಯಲ್ಲಿ ಡೌಟ್ ಇತ್ತು, 99.9% ಗುಣ ಆಗುತ್ತೆ, ಅಷ್ಟು ಜನ ನಮ್ಮ ಭರವಸೆ. ಅದರಿಂದಾಗಿ ನೀವು ಹೋಗಿ ಅಂತ ಅವರು ಲೆಟ್ರಲ್ಲಿ ಏನೇನಿದೆ ಗೌರ್ಮೆಂಟ್ ಲೆಟ್ರಲ್ಲಿ ಬ್ಯಾಂಕ್ ಇದು ಕೊಟ್ಟು ಭರವಸೆ ಬಂದು 1.5 ತಿಂಗಳು ನಾನು ತಡೆದೆ. ನೋಡುವ ಇನ್ನೊಂದು ಸ್ವಲ್ಪ ಗುಣ ಆಗುತ್ತಾ ನೋಡುವ. ಕಾಲು ಊತ ಜಾಸ್ತಿ ಆಗಿದೆ ಈಗ. ಇದೀಗ ಮೊನ್ನೆ ಕಿದುವಲ್ಲಿ ಅಡ್ಮಿಟ್ ಆದಲ್ಲ, ಡಾಕ್ಟ್ರು ಅಂದರು, ಡಾಕ್ಟ್ರು ಏನು ಈ ಥರ ಹೊಸ ಗಾಯಗಳು ಇಲ್ಲಿಂದ ಇಲ್ಲಿವರೆಗೆ ಬಂದಿದೆ. ಗಾಯ ಇದು ಊಟ ಮಾಡಿ ನೋಡಿ, ಅದೇನು ಗೊತ್ತಿಲ್ಲ, ಸೊಳ್ಳೆ ಕಚ್ಚಿ ಥರದಲ್ಲ, ಬಾಳೆ ದಿಂಡು ಗೊತ್ತಲ್ಲ, ಬಾಳೆ ದಿಂಡು ಥರ ಈಗ ಇದು. ಅದು ಬೆಂಡ್ ಆಗೋದಿಲ್ಲ. ಮರ ಕಟ್ಟೋದು ಅಥವಾ ಏನೋ ಬ್ಲಡ್ ಸರಿಯಾಗಿ ಇಲ್ದಿದ್ರೆ ಹೇಗಾಗುತ್ತೆ ಹಾಗೆ. ಈಗ ಸ್ವಲ್ಪ ಜಾಸ್ತಿ ಇವತ್ತು ಹೊರಗೆ ಹೋಗಿದೆ, ಬ್ಲಡ್ ತೆಗಿಯೋಕ್ಕೆ ಚೆಕಪ್ಗೆ ಹೋಗಿದೆ. ನಡೆದ ತಕ್ಷಣ ಜಾಸ್ತಿ ಆಗಿದೆ ಕರೆಗೆ. ಸೊ ಇನ್ನು ಹೇಳಿದ್ರು, ಅವ್ರು ಸ್ವಲ್ಪ ರಿಸ್ಕ್ ತೊಗೋತಾರೆ, ಬೇಡ ನೀವು ರೆಡಿಯಾಗಿಲ್ಲ ಅವ್ರಿಗೆ ಹೇಳಿ. ಆಯಿತು, ಆವಾಗ ಮನೇಲಿ ಡಿಸ್ಕಷನ್, ನಮಗೋಸ್ಕರ ನೀವು ಮತ್ತೆ ಇಳಿಬೇಕು, ಜನರ ಹತ್ರ ಹೋಗಿ ನೀವು ಏನಾಗುತ್ತೆ. ನನಗೆ ಭಯ ಏನು ಅಂದರೆ, ಇಲ್ಲಿ ಯಶ್ವರದ್ದು ನನಗೆ ಆಲ್ರೆಡಿ ಮಾಡಿದೆ, ನಾನು ಮತ್ತೆ ಯಶ್ವರನ್ನು ಹೇಳಬಾರ್ದು, ಯಶಿಗೆ ಗೊತ್ತಾಗಬಾರ್ದು, ಮತ್ತೆ ಬಂದು ನಿಲ್ತಾರೆ ಅಂದರೆ ಇದು ಎಷ್ಟು ಬೇಕು ಗೊತ್ತಿಲ್ಲ. ಅಷ್ಟು ಒಂದು ನಾನು ಒಬ್ಬರೊಬ್ಬ ತಲೆ ಮೇಲೆ ಹಾಕೋಕ್ಕಾಗುತ್ತಾ? ನನ್ನ ಮನೆಯವ್ರ ತಲೆ ಡಿಸ್ಕಷನ್, ದರ್ಶನ ಹೊತ್ತು ಹೋಗ್ಲಿಕ್ಕೆ ಆಗುತ್ತಾ? ಪಾಪ ಅವರು ಇವಾಗ ಈ ಸ್ಥಿತಿ, ಹೇಗೆ ನಾನು ದರ್ಶನ ಅವರಿಗೆ ನೀವು ಸಿನಿಮಾದಲ್ಲಿ ದುಡ್ಡೇನು ಉಳಿಸಿಲ್ಲ ಅಥವಾ ದುಡ್ಡೇನು ಮಾಡಲಿಲ್ಲ ಅಂದರೆ ಸಿನಿಮಾದಲ್ಲಿ ಮಾಡೋದು ಟೆಕ್ನಿಕ್ ಬೇರೆನೇ ಇದೆ. ಎಲ್ಲರ ಹತ್ರ ಚೆನ್ನಾಗಿರ್ಬೇಕು, ಎಲ್ಲರನ್ನೂ ನಾವು ಪಳಗಿಸ್ಕೊಂಡಿರ್ಬೇಕು. ನಾವೇನು ಸ್ವಲ್ಪ ಕೆಲಸ ಎಷ್ಟು ಬೇಕು ಅಷ್ಟು ಮಾಡೋದು, ಸೀದಾ ಬಂದ್ಬಿಡೋದು ಮನೆಗೆ, ಕರೆದ್ರೆ ಕೆಲಸ ಮಾಡೋದು, ಮಿಂಗಲಾಗೋದಿಲ್ಲ ಯಾರ ಹತ್ರನೂ. ಇದು ಪ್ರಾಬ್ಲಮ್. ಅದಕ್ಕೆ ಈಗ ಏನಾಯಿತು, ಇವರು ಮನೆಯವರು ಕೂಡ ಅವಳು ಕೆಲವು ವಿಷಯದಲ್ಲಿ ನಾನು ಗೆಲ್ಲಿಸಿದ್ದಾಳೆ. ಇದು ವಿಷಯದಲ್ಲಿ ಕೂಡ ನೀವು ಒಂದೇ ಒಂದು ಪ್ರಯತ್ನ ಪಟ್ಟು ನೋಡಿ, ಆಗಿಲ್ಲ ಅಂದರೆ ಬಿಟ್ಬಿಡುವ, ಅದೇನಾಗುತ್ತೆ ಆಗಲಿ. ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ
ಗಣೇಶ್ ಕಾಸರಗೋಡು ಅವರು ನಮ್ಮ ಪಿ ಆರು ಅವ್ರಿಗೊಂದು 6 ತಿಂಗಳ ಹಿಂದೆ ಇಂಟರ್ವ್ಯೂ ಕೊಟ್ಟಿದ್ದೆ ದರ್ಶನರ ಬಗ್ಗೆ. ಅವರು ಆಗಾಗ ಈ ಸ್ಟೇಟಸಲ್ಲಿ ಏನಾದ್ರು ಒಂದು ಹಾಕ್ತಾರೆ, ಏನೋ ಒಂದು ಯಾರದು ಫೋಟೋ ಇರ್ತದೆ, ಟೈಟ್ಲ್ ಹಾಕ್ಬಿಟ್ಟು ಹಾಕ್ತಾರೆ. ನನ್ನ ಫೋಟೋ ಹಾಕಿದ್ದಾರೆ. ಈಗ ಹರೀಶ್ ರಾಯ್ ಪರಿಸ್ಥಿತಿ ಹೇಗಿರ್ಬೋದು ಅಂತ ನಾನು ಆಲ್ರೆಡಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೀನಿ ಒಂದು 2 ತಿಂಗಳ ಹಿಂದೆ. ನೋಡಿಬಿಟ್ಟು ಸಾರ್ ಅಂತ ಒಂದು ಮೆಸೇಜ್ ಹಾಕಿದ್ದೆ. ಅವ್ರು ಡೈರೆಕ್ಟಾಗಿ ಕೇಳಿದ್ರು, ಹೆಂಗೆ ಸರ್ ಏನಿದೆ, ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ ಇತ್ತು, ಬಟ್ ಓಕೆ ಸರ್. ಅವರು ಭರವಸೆ ಅಂದರೆ ನಾನು ಇನ್ನೂ ಆರಾಮ್ ಸ್ಟೈಲಾಗಿದ್ದೀನಿ. ಮೊನ್ನೆ ಯೋಚನೆ ಮಾಡಿಬಿಟ್ಟು ಫೋಟೋ ಕಳಿಸಿದೆ, ಹಿಂಗೆ ಅಡ್ಮಿಟ್ ಆಗಿದ್ದೀನಿ. ಕಂಪ್ಲೀಟ್ ಅವ್ರನ್ನ ಹೆದರಿಕೆ ಆಗುತ್ತೆ ನಿಮ್ಮನ್ನು ನೋಡಿದರೆ, ಇಷ್ಟಲಪ್ಪ ಹೊಟ್ಟೆಲ್ಲ ಇತ್ತು. ಆವಾಗ ಇಲ್ಲ ಹಿಂಗಿದೆ, ನಮ್ಮ ಎಲ್ಲ ಇಂಡಸ್ಟ್ರಿಗೆ ಎಲ್ಲರನ್ನು ತಿಳಿಸುವ, ನಂಗೆ ನಡೆಯೋಕ್ಕಾಗೋದಿಲ್ಲ, ನಾನು ಹೇಗೆ ಎಲ್ಲರೂ ಮನೆಗೆ ಹೋಗೋದು, ತಲೆ ಕೆಸ್ಕೊಬೇಡಿ, ನಾನು ಏನಾದ್ರು ಒಂದು ಮಾಡ್ತೀನಿ. ನಾನು ಮೀಡಿಯಾಕ್ಕೆ ಒಂದು ವಿಷಯ ಬಿಟ್ಬಿಟ್ರು. ನೋಡಿ ಹರೀಶ್ ರಾಯ್ ಪರಿಸ್ಥಿತಿ. ಅದು ನನಗೀಗ ಹೆಲ್ಪಾಗಿ ನಾನು ಮತ್ತೆ ಜನರಲ್ಲಿ ಅಂದರೆ ಈಗ ಬೇಸಿಕ್ಲಿ ನೀವು ಹಣ ಬೇಕಾಗಿರೋದು ಆ ಇಂಜೆಕ್ಷನ್ಸ್ ತೊಗೊಳಕ್ಕೆ. ಹೌದು. ಅಂದರೆ ಸುಮಾರು 1 ಕೋಟಿ ರೂಪಾಯಿ ಹತ್ತಿರ ದುಡ್ಡು. 75 ಲಕ್ಷ. ಬಟ್ ಏನು ಹೇಳ್ತಾರೆ, ಸೈಡ್ ಖರ್ಚಿರೋ ಅದನ್ನು ಲೆಕ್ಕಾಗಿ ರೀ 1.25 ವರ್ಷ ಇರಬೇಕು ರೀ. 1.25 ವರ್ಷ ಅಂದರೆ 17 ಇಂಜೆಕ್ಷನ್ ಅಂದರೆ ಈಗ 60 ದಿನಕ್ಕೆ 3 ಇಂಜೆಕ್ಷನ್ ರೀ. 120 ದಿನಕ್ಕೆ 6 ಇಂಜೆಕ್ಷನ್, 240 240 ದಿನಕ್ಕೆ 12 ಇಂಜೆಕ್ಷನ್ ಆಯಿತು. ನಿಯರ್ ಬೈ 1 ಇಯರ್ ಆಗುತ್ತೆ. 17 ಇಂಜೆಕ್ಷನ್ ಅಂದರೆ 1.5 ವರ್ಷ ಅಂದ್ರಪ್ಪ. 1 ವರ್ಷ ಆಸ್ಪತ್ರೆ ಓಡಾಡಬೇಕು, ಆಸ್ಪತ್ರೆಗೆ ಓಡಬೇಕು. ಇದು ಮಿಸ್ ಆಗಬಾರ್ದು, ಯಾವುದು ಇಂಜೆಕ್ಷನ್ ರೂಟೀನ್ ಮಿಸ್ ಆಗಬಾರ್ದು. ಮಿಸ್ ಆಗುವಂಗೆ ಇಲ್ಲ, ಎಂಥ ವರ್ಕ್ ಇದ್ರೂ ಬಿಡಲೇಬೇಕು. ಆ 21 ಡೇಸ್ ಮತ್ತೆ ಇಂಜೆಕ್ಟ್ ಆಗಬೇಕು ಬಾಡಿಗೆ. ಇಂಜೆಕ್ಟ್ ಆದ್ರೇ ಅವುಗಳು ಇಲ್ಲ, ಮತ್ತು ಅವುಗಳು ರಿವರ್ಸ್ ಬರ್ತದೆ. ಇದು ಅದಕ್ಕೋಸ್ಕರ ಈಗ ನೀವು ಫಂಡ್ ಕೇಳ್ತಿದ್ದೀರಿ. ಸಾಯಂಕಾಲ ಹೊತ್ತಿಗೆ ಯಾರೊಬ್ಬರು ಫೋನ್ ಮಾಡಿದರು, ನೋಡಬೇಕು ಮನೆ ಹತ್ರ ಬರ್ತೀವಿ. ಆಯಿತು ಬನ್ನಿ. ಬಂದು ಕೂತ್ರೆ ಧ್ರುವ ಸರ್ಜರ್ ಜೊತೆ ಓಡಾಡೋರು. ಏನಿಲ್ಲ ಸುಮ್ಮನೆ ಅಣ್ಣ ಮಾತಾಡಬೇಕಂತೆ. ಯಾಕಂದರೆ ನಾನು ಅವ್ರ ಜೊತೆ ಜಾಸ್ತಿ ಒಡನಾಟ ಇಲ್ಲ. ಚಿರು ಜೊತೆಗೆ ತುಂಬ ಒಳ್ಳೆಯ ಇದಿತ್ತು. ಧ್ರುವ ರಾಗ ಹೆಂಗು ಇನ್ನು ಹುಡುಗ, ರಾಮ ನನ್ನನ್ನು ಈ ರೀತಿಯೂ ಗುರುತಿಸಿದ್ರು, ಮಾತಾಡ್ತಾರೆ. ಸ್ವಲ್ಪ ಒಂದು 10 ನಿಮಿಷ ಇದ್ದರು. ಕಾಲ್ ಮಾಡಬೇಕಾದ್ರೆ ಇಲ್ಲಿ 2-3 ಇದ್ದರು. ಇಲ್ಲಿ ಚಾನಲ್ ಯೂಟ್ಯೂಬರ್ಸ್, ಬುಲೆಟ್ ಮಗ ಅವ್ರ ಕಡೆಯವರೆಲ್ಲ ಯಾರು ಬಂದು ಪಾಪ ನಮಗೋಸ್ಕರ ಬಂದಿದ್ದರು. ಅವ್ರಿಗೆ ಗೊತ್ತಾಗೋಯ್ತು. ಅವರಿಗೆ ಸಹ ಫೋನ್ ಬಂತು. ನಾನು ತಕ್ಕಂತ ಒಳಗೋದೆ. ಮಿಸ್ಸಸ್ ಸಿಗ್ತಾವನು, ಅಣ್ಣ ಏನಣ್ಣ ನಿಮಗೆ ಈ ಥರ ದುಃಖ ಆಗೋಯ್ತು ನನಗೆ, ಹೀಗೂ ವೀಕ್ ಆಗಬೇಕು, ಆಗಬೇಡಿ, ಇದೆಲ್ಲ ಕಣ್ಣೀರು ಹಾಕ್ತೀರ, ನಮಗೆ ಅದು ನೋವಾಗುತ್ತೆ ಮನಸ್ಸಿಗೆ. ಅಣ್ಣ ಏನು ಬೇಕು ನಿಮಗೆ ಅಂತ ನಾನು ಹೇಳಿದೆ. ಪರಿಸ್ಥಿತಿ ಹೀಗಾಗಿದೆ, ಇನ್ನು ಒಂದು ಡಾಕ್ಟ್ರು ಕೂಡ ನೀವು ಈ ಥರ ಹೋಗಿ ಅಂತ ಹೇಳಿದರೆ, ಬಟ್ ನನಗೆ ಗೊತ್ತಿಲ್ಲ ಏನು ಮಾಡೋದು ಅಂತ. ಅಣ್ಣ ನನ್ನ ಫೇಮಸ್ ಡಾಕ್ಟ್ರು, ನನ್ನ ಬೇಕಾದವರು, ನೀವು ಇಲ್ಲಿ ಬಂದು ಅಡ್ಮಿಟ್ ಆಗಿ, ನನ್ನಿಂದ ಆಗೋದು ನಾನು ಮಾಡ್ತೀನಿ ಅಣ್ಣ, ಅದೇನಾದರೂ ನಾನು ಸಪೋರ್ಟಿಗೆ ನಿಲ್ತೀನಿ, ನಿಮಗೆ ಕಣ್ಣಲ್ಲಿ ಮಾತ್ರ ನೀರು ಹಾಕಿ ನಾನು ಇದ್ದೀನಿ. ಸರಿ, ಯಾವ ಹಾಸ್ಪಿಟ್ಲ್ ಒಂದು ಹೆಸರು ಹೇಳಿದರು, ರಾಜಶೇಖರ್ ಸೋಮಶೇಖರ್ ಅದೇನೋ ಹೆಸರು ಅವ್ರದ್ದು. ಅವ್ರೇನೋ ನಂಬರೆಲ್ಲ ಇದು ಮಾಡಿದರು. ನಾನು ಹೇಳಿದೆ, ಈಗ ನಾನು ಆಲ್ರೆಡಿ ಈ ಡಾಕ್ಟರ್ ಜೊತೆಗೆ ಇಷ್ಟುವರೆಗೆ ಬಂದಿದ್ದೀನಿ. ಆ್ಯಂಡ್ ನನ್ನ ಏನು ಸುರೇಶ್ ಬಾಬು ಡೈರೆಕ್ಟ್ರ್ ಬಂದು ಒಬ್ಬರು ಕಿದ್ವಾಯಲ್ಲಿ ಒಬ್ಬರು ಇದೆ ಲೆಕ್ಚರ್, ಒಳ್ಳೆ ಪೋಸ್ಟ್, ಬೇಕಾದ್ರೆ ನೀವು ಯಾಕೆ ನಿಮ್ಮ ಡಾಕ್ಟ್ರನ್ನ ಯಾಕಂದರೆ ಅಲ್ಲೇ ಅವರು ತುಂಬ ಡಾಕ್ಟ್ರುಗಳು ರೆಡಿ ಮಾಡಿ ಕಳಿಸೋರು. ಹಾಗೆ ಈ ಸ್ಟೇಜಲ್ಲಿ ನಾನು ಅವರನ್ನು ಬಿಟ್ಟು ಬರೋಕ್ಕಾಗೋದಿಲ್ಲ, ನಾನು ಆ ಸ್ಥಿತಿಯಲ್ಲಿದ್ದೀನಿ. ಹೌದಾ ಅಣ್ಣ ಸುರೇಶ್ ಬಾಬು ಅವರ, ಸರಿ ಬಿಡಿ ನಾನು ಮಾತಾಡ್ತೀನಿ, ನೀವು ಈಗ ನೆಮ್ಮದಿಯಾಗಿ ಮಲಗಿ, ಅದು ನಾವು ಕೈ ಜೋಡಿಸ್ತೀವಿ, ನೀವು ಅದರ ಬಗ್ಗೆ ನೀವು ಹೆದರಲೇಬಾರ್ದು, ಅದರ ಬಗ್ಗೆ ತಲೆನೂ ಕೊಡಬೇಡಿ, ಯಾವಾಗ ರೆಡಿ ಆಗ್ತೀರಿ. ನಾನು ಹೇಳಿದೆ, ಸ್ವಲ್ಪ ಈಗ ಏನು ಥೈರಾಯ್ಡ್ ಸ್ವಲ್ಪ ಸಮಸ್ಯೆ ಇದೆ, ಅದು ಲೆವೆಲ್ ಕಮ್ಮಿ ಮೇಲಕ್ಕಾಗಿದೆ, ಅದು ಸರಿ ಬರಬೇಕು ಅಂತ ನಮ್ಮ ಡಾಕ್ಟ್ರ್ ಬೇರೆ ಹೇಳಿದ್ದಾರೆ. ಈಗ ನಾಳೆ ಅಡ್ಮಿಟ್ ಆಗ್ತೀರಾ, ನಾನು ರೆಡಿ ಇದ್ದೀನಿ. ಆಯಿತು, ಇಷ್ಟು ಭರವಸೆ ಕೊಟ್ರಲ್ಲ. ನಾನು ಮಿಸ್ಸಸ್ ಹತ್ರನೂ ಮಾತಾಡಿದರು, ಯಾವುದಕ್ಕೂ ತಲೆ ಕೆಸ್ಕೊಬೇಡಿ, ನಾವು ಏನೇ ಇದ್ರೂ ನಾನು ಇರ್ತೀನಿ ಜೊತೆಯಲ್ಲಿ, ನಾವು ಇದ್ದೀವಿ ಅಣ್ಣ, ನಮ್ಮ ಇಂಡಸ್ಟ್ರಿಲಿ ನಾವೆಲ್ಲ ಇದ್ದೀವಿ, ನೀವು ಅದನ್ನು ನಾನು ಅಂತ ಹೇಳೋದಿಲ್ಲ ಅಂತಾರೆ. ಅದರ ಮೇಲೆ ಆಮೇಲೆ ಆಯಿತು, ನನಗೆ ಭಾಳ ಒಂದು ಟಕ್ಕಂತ ಮೈ ಮೇಲೆ ಜೋಶು. ಸರಿ, ಜೈ ಆಂಜನೇಯ, ನಾನು ಜೈ ಶ್ರೀರಾಮ್ ಜಾಸ್ತಿ ಹೇಳ್ತೀನಿ.
ಖುಷಿಯಾಗೋಯ್ತು ನನಗೆ, ಮನೆಯವ್ರಿಗೂ ಖುಷಿಯಾಗೋಯ್ತು. ಆಮೇಲೆ ಹೊರಗೆ ಬಂದಮೇಲೆ ಅದೇ ಯೋಚನೆ, ನೀನು ರಾತ್ರಿ ಮಲಗೋಗಿ 2 ಗಂಟೆ ಆ ಖುಷಿ ಏನಕ್ಕೆ ಅಂದರೆ ಇದರ ಮೊದಲು ಯಶ್ ಅವ್ರ ಕಡೆಯವ್ರು ಫೋನ್ ಮಾಡಿ ಆಗಿದೆ. ಯಶ್ ಅವರದು ಹೆಂಗಾಗಿದೆ, ನಾನು ಹಾಸ್ಪಿಟ್ಲಿಂದ ಅವರಿಗೆ ಏನೋ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಅವರೊಬ್ಬರು ಫ್ರೆಂಡ್ ಇದ್ದಾರೆ ಯಶ್ ಅವ್ರದ್ದು, ಏನು ಹೆಸರು ಪ್ರಶಾಂತ್ ಅಂತ, ಯಶ್ ಅವರ ಆತ್ಮೀಯ ಸ್ನೇಹಿತವರು. ಅವರಿಗೆ ಅವ್ರು ಏನಿದ್ರು ದರ್ಶನ್ ಅವರು ಯಶ್ ಅವ್ರದ್ದು ಯಾವ ರೀತಿ ಏನೇನು ಇದ್ದರೂ ಫ್ರೆಂಡ್, ಆಮೇಲೆ ಅವರು ಯಶ್ ಅವರಿಗೆ ಒಳ್ಳೆ ಬಯಸ್ತಾರೆ, ಜೊತೆಗಿದ್ದು ಅಮೌಂಟ್ ಇದು ನೋಡ್ಕೊಂಡು ಏನೋ ಇದೆ ಅವ್ರದ್ದು. ಯಾಕಂದರೆ ಯಶ್ ಅವ್ರ ಜೊತೆಗೆ ತುಂಬ ಸ್ನೇಹಿತರುಗಳಿರೋದು, ಎಲ್ಲರೂ ಜೊತೆಗೆ ಅವ್ರು ಬೆಳೆಯೋದು ಯಶ್ ಅವರು. ಪ್ರಶಾಂತ್ ಅವ್ರ ಫೋನ್, ನಾನು ಏನು ಸರ್ ಹಾಸ್ಪಿಟ್ಲಿಗೆ ಓಡಾಡ್ತಿದ್ದೀರಿ, ಗೊತ್ತಾಗಿದೆ ನಮಗೆ ಹುಷಾರಿಲ್ಲ. ಅಣ್ಣನಿಗೆ ಹಾಕಿದೆ ಮೆಸೇಜ್ ನಿನ್ನೆ. ಆಮೇಲೆ ಯಾರೋ ಕರೆಕ್ಟಾಗಿ ಅವ್ರಿಗೆ ಇನ್ಫಾರ್ಮೇಷನ್ ಬಿಟ್ಟಿದ್ದಾರೆ. ಅವ್ರಿಗೆ ತುಂಬ ಜನ ಡಾಕ್ಟರ್ ಫ್ರೆಂಡ್ಸು, ಇದು ಹೇಳೋದಿಲ್ಲ. ಯಶ್ ಅವ್ರನ್ನ ಯಾರು ಇಷ್ಟಪಡಲ್ಲ, ಯಾರು ಡಾಕ್ಟರ್ ಇದ್ದಾರೆ ಗೊತ್ತಿಲ್ಲ. ನಿಮ್ಮದು ಅಲ್ಲೇ KGF ಚಾಚಾ ಇಲ್ಲಿ ಓಡಾಡ್ತಿರ್ತಾರೆ, ಬಂದಿದ್ದಾರೆ ಇವಾಗ ತಿರುಗೇನೋ ಆಗಿದೆ ಅಂತ ಹಾಕ್ತಾರೆ. ಇವತ್ತೊಬ್ಬರು ಡಾಕ್ಟ್ರು ಮಾತಾಡಿದರು, ಅವರು ಯಶ್ ಅವರ ಫ್ರೆಂಡ್, ಅವರು ನನ್ನ ಅವ್ರ ಜೊತೆ ಮಾತಾಡಿದವರು. ಟಚ್ಚು ಆ ಥರ ಬೆಳೆದಿದ್ದಾರೆ ಇವರು. ತಕ್ಷಣವೇ ಅಣ್ಣನಿಗೆ ಹಾಕಿದ್ದೀನಿ ಮೆಸೇಜು, ಅಣ್ಣ ನೋಡು ಅಂತ ಹೇಳಿದ್ದಾರೆ. ಇದು ಹೇಳಿ 10 ದಿವಸ ಆಯಿತು. ಪ್ರಶಾಂತ್ ಅವರಿಗೆ ಮೆಸೇಜ್ ಬಂದಿದೆ, ಸ್ವಲ್ಪ KGF ಚಾಚಾರಿಗೆ ಹುಷಾರಿಲ್ಲ. ಇವ್ರು ಏನು ಮಾಡ್ತಾರೆ, ಯಶ್ ಅವರಿಗೆ ಹಾಕಿದ್ದಾರೆ. ಅದು ನನಗೆ ನಿನ್ನೆ ಗೊತ್ತಾಗಿದೆ. ಅವರು ಮೆಸೇಜ್ ಹಾಕಿದ್ದಕ್ಕೆ ಯಶ್ ಅವರು ತೋರಿಸಿದ್ರು, ಮೆಸೇಜ್ ಕಳಿಸಿದ್ದಾರೆ, ನೋಡು ಏನಾಗಿದೆ ನೋಡು, ಎಮರ್ಜೆನ್ಸಿ ಏನಾದರೆ ಅಮೌಂಟ್ ರೆಡಿ ಮಾಡಿಕೊಡು ಅಂತ. ಅದು ಹೇಳಿ 15 ದಿವಸ ಆಗಿದೆ ಅವರು. ನಾನು ಇಲ್ಲಿ ಮೀಡಿಯಾಗೆ ಬರೋ ಪ್ಲ್ಯಾನ್ ಇರಲಿಲ್ಲ, ಯಶ್ ಅವ್ರ ಹತ್ರ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಅದು ಮಾತುಕತೆ ಆಲ್ರೆಡಿ ಆಗಿತ್ತು. ಇವತ್ತು ನನಗಿನ್ನೂ ಯಶ್ ಅವರು ಫೋನ್ ಮಾಡಿಲ್ಲ, ಅಮೌಂಟ್ ಕೂಡ ರೆಡಿ ಮಾಡಿ ಆಗಿದೆ. ಪೂರ್ತಿ ಖರ್ಚು ಪೂರ್ತಿಯಲ್ಲ, ಅವರು ಪೂರ್ತಿಯಲ್ಲಿ ಇದ್ದಾರೆ, ಅಂದರೆ ಮುಂದೆ ನಾವು ನೋಡ್ಕೊಳ್ಳುವಂಥ, ನಾವು ನೋಡ್ಕೊಳ್ತೀವಿ ಅಂತ. ನನಗೆ ಏನು ಹುಡುಗಾಟ ರೀ, ಏನು ಈಗ ನೋಡಿ ಎಲ್ಲ ನಟರಿದ್ದಾರೆ, ಸ್ವಲ್ಪ ಸಾಕು. ಒಬ್ಬರು ತಲೆ ಮೇಲೆ ಪೂರ್ತಿ 80 ಲಕ್ಷ ಗೊತ್ತಿಲ್ಲ. ನಾಳೆ ಅವ್ರು ಬೇರೆಯವ್ರಿಗೂ ಮಾಡ್ಬೋದಾ, ನನಗೆ ಸ್ವಲ್ಪ ಮಾಡಿದರೆ ಇನ್ನು ಸ್ವಲ್ಪ ಬೇರೆಯವ್ರಿಗೆ ಮಾಡ್ತಾಯಿರ್ತಾರೆ. ನನ್ನೊಬ್ಬನಿಗೆ ಎಲ್ಲ ಹಾಕ್ಬಿಟ್ರೆ ಮತ್ತು ಇಲ್ಲಿ ಜನ ಕೊಡ್ತಾರಲ್ಲ, ಏನು ಹುಡುಗಾಟ ಅಲ್ಲ. 11 ಲಕ್ಷ ಆಗಲಿ, ಒಂದು 3 ಇಂಜೆಕ್ಷನ್ ಆಗಲಿ. 3 ಇಂಜೆಕ್ಷನ್ ಹಾಕಿದ್ದಾರೆ, ಅಲ್ಲ ಎಷ್ಟಾಗೋದು? 11 ಲಕ್ಷ ಆಗೋದಿಲ್ವಾ? 11 ಲಕ್ಷ 1 ಲಕ್ಷ ನಿಮ್ಗೆ ಯಾರು ಕೊಡ್ತಾರ ಸರ್? ನಾನು ಯಾರು ಸರ್ ಅವರಿಗೆ? ನಾನೊಬ್ಬ ಚಿಕ್ಕ ಕಲಾವಿದ, ಬೆಳೆದ ಮಟ್ಟಿಗೆ ವಯಸ್ಸು ಬೇರೆ, ಹಿರಿಯ ಬೇರೆ. ನಾನು ಹೇಳೋದು ನೋಡಬೇಕು ಅಂತ ಉಂಟು, ತಿರುಗಿ ನೋಡ್ಬೇಕಾಗಿರಲಿಲ್ಲ. ಏನಾಗುತ್ತೆ ಅವರಿಗೆ ನನ್ನನ್ನು? ಆಯ್ತು ನೋಡಪ್ಪ, ಆಮೇಲೆ ನೀವು ಆ್ಯಕ್ಟ್ ಮಾಡಿದರೆ ಪೇಮೆಂಟ್ ಕೊಟ್ಟಿದ್ದೀನಿ ಹೋಗಪ್ಪ ಅನ್ಬೋದು. ಹೌದು, ಬೇಕು ಒಂದು 50 ಸಾವಿರ ಕೊಡ್ತಾರೆ, 50 ಸಾವಿರ ಎಲ್ಲ ಕೊಟ್ಟು ಕಳಿಸ್ತಾರೆ. ಇದು ಏನು ಇಷ್ಟು ದೊಡ್ಡದು? ಅದು ಹಿಂದೆನೂ ಮಾಡಿದ್ದಾರೆ, ಅದಕ್ಕೆಲ್ಲ ಜಾಸ್ತಿ ಅಮೌಂಟು. ಹರೀಶ್ ರಾಯ್ ಸರ್ ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಮ್ಮನ್ನು ರಂಜಿಸಿದ್ದಾರೆ, ಮುಂದೆನೂ ರಂಜಿಸಲಿದ್ದಾರೆ. ಇವತ್ತು ಅವ್ರಿಗೆ ತಾತ್ಕಾಲಿಕವಾಗಿ ಒಂದು ಆರೋಗ್ಯ ಸಮಸ್ಯೆ, ದಯವಿಟ್ಟು ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣದ ಅವಶ್ಯಕತೆ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಉದಾರವಾಗಿ ಅವ್ರಿಗೆ ಹಣದ ಸಹಾಯ ಮಾಡಿ. UPI ನಂಬರ್ ಹಾಕಿದ್ದೇನೆ, ಅದೇನಾದರೂ ಲಿಮಿಟ್ ಮೀರಿ ಅದು ಏನಾದರೂ ಬ್ಲಾಕ್ ಆಗಿದೆ ದಯವಿಟ್ಟು ಮತ್ತೆ ಟ್ರೈ ಮಾಡಿ, ನೆಕ್ಸ್ಟ್ ಡೇ ಟ್ರೈ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ಆ್ಯಂಡ್ ಸ್ಕ್ಯಾನರ್ ಕೂಡ ಇದೆ, QR ಕೋಡ್ ಸ್ಕ್ಯಾನರ್, ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಹಾಕ್ಬೋದು. ಆ್ಯಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಹಾಕಿದ್ದೇವೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ದಯವಿಟ್ಟು ನೋಡಿ ಅದಕ್ಕೆ ಸಹಾಯ ಮಾಡಿ.